ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಅನುಸೂಚಿತ ವರ್ಗಗಳ ಉಪವರ್ಗ ವಿಧೇಯಕವನ್ನು ಪರಿಗಣಿಸಬೇಕೆಂದು ಸೂಚಿಸುವುದು. ಕರ್ನಾಟಕ ಅನುಸೂಚಿತ ಜಾತಿಗಳ ವಿಧೇಯಕ 2025 ಪರಿಗಣಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಏನೋ ಹೇಳುತ್ತಿದ್ರೆ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಕಲಿಸಬೇಕು ಅಂತ ಹೇಳಿ 2023ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ SC ಸಮುದಾಯಗಳಿಗೆ, ಅನುಸೂಚಿತ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ವಿ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡಿ ನಿಮ್ನ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ. ಅದರ ನಂತರ ಕೇಂದ್ರ ಸರ್ಕಾರದಿಂದ ಯಾವುದೇ ಅಂಗೀಕಾರ ನಮಗೆ ಸಿಕ್ಕಲಿಲ್ಲ ನಮ್ಮ ಸಚಿವ ಸಂಪುಟ ಶಿಫಾರಸಿಗೆ. ಸುಪ್ರೀಂ ಕೋರ್ಟಿನ ತೀರ್ಪು ದಿನಾಂಕ 1/8/24ರಂದು ದಿ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಬಿ ಕ್ಲಾಸಿಫೈ ದಿ ಶೆಡ್ಯೂಲ್ ಕಾಸ್ಟ್ ಅಂಡ್ ದಿ ಸ್ಟೇಟ್ ಮಸ್ಟ್ ಕಲೆಕ್ಟ್ data on the inadequacy of representation in the service of the state because it is used as an indicator of backwardness ಅಂತ ಹೇಳಿ ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯ ವಿಷಯದಲ್ಲಿ ಸೋಷಿಯಲ್ ಅಫಿನಿಟಿ, ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಇನ್ಅಡೆಕ್ವಸಿ ಇನ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ವಿಷಯದಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಡ್ತು. ಸುಪ್ರೀಂ ಕೋರ್ಟಿನ ತೀರ್ಮಾನ ನಾಟ್ ಬೈಂಡಿಂಗ್ ಆನ್ ಎನಿ ಸ್ಟೇಟ್ ಗವರ್ಮೆಂಟ್. ಸೊ ಆದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ, ಇದು ನಾವು ಅಧಿಕಾರಕ್ಕೆ ಬಂದರೆ ಜಾರಿ ಮಾಡ್ತೀವಿ ಅಂತ ಹೇಳಿ. ಕೋರ್ಟಿನ ತೀರ್ಮಾನದ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ 1/8/20 ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕಲ್ಪಿಸಲು ಸಚಿವ ಸಂಪುಟ ತಾತ್ವಿಕವಾಗಿ ನಾವು ನಿರ್ಧರಿಸಿವಿ. ಸರ್ಕಾರ ಸೇವೆಗಳಲ್ಲಿ ಪರಿಶೀಲಿಸಿದ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ಎಂಪೆರಿಕಲ್ ಡೇಟಾ ಪಡೆಯಲು ಸಚಿವ ಸಂಪುಟವು ನಿರ್ಧರಿಸಿ ಸಚಿವ ಸಂಪುಟ ಖಂಡಿಕೆ 7/1/13 ಸದರಿ ಆಯೋಗವು 2 ತಿಂಗಳ ಒಳಗಾಗಿ ತನ್ನ ವರದಿ ಸಲ್ಲಿಸಬೇಕೆಂದು ಸಚಿವ ಸಂಪುಟ ನಿರ್ಧರಿಸಿತು. ಈ ಒಂದು ತೀರ್ಮಾನಕ್ಕೆ ಪೂರಕವಾಗಿ ಒಂದು ಕಮಿಷನ್ನ ಅಪಾಯಿಂಟ್ ಮಾಡಿದ್ರು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರು. ಇದರಲ್ಲಿ ದಿನಾಂಕ 28/24 ಸಚಿವ ಸಂಪುಟ ಸಭೆ ತೀರ್ಮಾನದಂತೆ ಆಯೋಗ ತನಿಖೆ ಕಾಯ್ದೆ ಸಂಹಿತೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿ ಬಗ್ಗೆ ಸೂಕ್ತವಾದಂಥ ಶಿಫಾರಸೊಂದಿಗೆ ವರದಿ ಸಲ್ಲಿಸಲು ಸರ್ಕಾರ ತೀರ್ಮಾನ ಮಾಡಿತು. 12/11/24 ಕರ್ನಾಟಕ ಗೌರವ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಅಧ್ಯಕ್ಷರಲ್ಲಿ ಏಕ ವ್ಯಕ್ತಿ ಆಯೋಗವನ್ನು ರಚಿಸಲಾಯಿತು. ಅಲ್ಲಿಗೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ದಿನಾಂಕ 4/8/26 ಸರ್ಕಾರಕ್ಕೆ ವರದಿಯೆಲ್ಲ ಸಲ್ಲಿಸಿದರು. ಪರಿಶಿಷ್ಟ ಜಾತಿಗಳನ್ನು A, B, C, D ಮತ್ತು E ಎಂದು 5 ಗುಂಪುಗಳಾಗಿ ವಿಂಗಡಣೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತು. ಈ ವರದಿಯನ್ನು ಸಚಿವ ಸಂಪುಟದ ಮುಂದೆ ಇಟ್ಟು ನಮಗೆ ಇದ್ದಂಥ ಸಚಿವ ಸಂಪುಟದಲ್ಲಿ ಮಾರ್ಗಗಳು ಇವು ಆವಾಗಲೇ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕ್ಯಾಬಿನೆಟಲ್ಲಿ ಬಿಫೋರ್ ದಿ ಜಡ್ಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ನಾವು ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಶಿಫಾರಸು ಮಾಡಿದ್ವಿ. ಕೋರ್ಟಿನ ಬೈಂಡಿಂಗ್ ಇರಲಿಲ್ಲ, ಆದೇಶ ಇರಲಿಲ್ಲ. ಡೆಸ್ಪೈಟ್ ವಿ ಟುಕ್ ಎ ಡಿಸಿಷನ್ ಇನ್ ದಿ ಕ್ಯಾಬಿನೆಟ್ ಟು ರಿಕ್ವೆಸ್ಟ್ ದಿ ಯೂನಿಯನ್ ಕ್ಯಾಬಿನೆಟ್ ಟು ಅಪ್ರೂವ್, ಅಪೇಲ್ಡ್ ಅಂಡ್ ಸಪೋರ್ಟ್ ಅವರ್ ಕ್ಯಾಬಿನೆಟ್ ಡಿಸಿಷನ್. ಆದರೆ ಕೋರ್ಟು ಅವರು ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನ ಮಾಡಲಿಲ್ಲ. ಕೋರ್ಟ್ ಬಂದ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನು ಮಾಡಿದ ನಾಗಮೋಹನ್ ಆ ಸಮಿತಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ. ಅವರು 5 ಗುಂಪುಗಳಾಗಿ ವರದಿಯನ್ನು ಕೊಟ್ಟಿದ್ದಾರೆ.
ನಮ್ಮ ಸರ್ಕಾರದ ಕ್ಯಾಬಿನೆಟ್ ಮುಂದೆ ಇದ್ದಿದ್ದು ವಿ ಹ್ಯಾವ್ ಟು ನಂಬರ್ 1 accept the commission report as it is, or reject the commission report, or modify the report and accept. 3 ಮಾರ್ಗಗಳು ಇದ್ದು ಈ 5 ಸಮಿತಿಗಳನ್ನು ಗುಂಪುಗಳನ್ನು ವಿಂಗಡಿಸಿ ಇದನ್ನು ಅನಾಲಿಸಿಸ್ ಮಾಡಿದಾಗ ಕ್ಯಾಬಿನೆಟ್ಟು ಕ್ಯಾಟಗರಿ ಎ ಸುಮಾರು 59 ಕ್ಯಾಸ್ಟ್ ಇತ್ತು 1%, ಕ್ಯಾಟಗರಿ ಬಿ 18 ಶೆಡ್ಯೂಲ್ ಕಾಸ್ಟ್ ಗ್ರೂಪ್ಸ್ ಇತ್ತು ಕ್ಯಾಸ್ಟು 6%, ಕ್ಯಾಟಗರಿ ಸಿ 17 ಕ್ಯಾಸ್ಟ್ ಇದ್ದು 5%, ಕ್ಯಾಟಗರಿ ಡಿ 4 ಇದ್ದು 4%, ಕ್ಯಾಟಗರಿ ಇ 8% ಇತ್ತು 1%, 17% SC ಮೀರಿದ್ದಂಥ ಇದನ್ನು ನಾವು ಪರಾಮರ್ಶಿಸಿ ಗ್ರೂಪ್ ಇನಲ್ಲಿದ್ದಂಥ ಕ್ಯಾಟಗರಿ ಏನು ಎಕೆ, AD ಮತ್ತು AA, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ, ಈ ಒಂದು ಕ್ಯಾಟಗರಿನಲ್ಲಿ ಅವರು ಮೂಲ ಜಾತಿ ಗೊತ್ತಿಲ್ಲ. ಮೂಲ ಜಾತಿಗಳು ಗೊತ್ತಾಗಿರೋದು ಎಡ್ಗರ್ ಥರ್ಸ್ಟನ್ ಅಂತ ಹೇಳಿ ಬ್ರಿಟಿಷರ ಆಂಥ್ರಾಪಲಜಿಸ್ಟು. ಅವರು ದಿ ಟ್ರೈಬ್ಸ್ ಆ್ಯಂಡ್ ಶೆಡ್ಯೂಲ್ ಕಾಸ್ಟ್ ಇನ್ ಸದರ್ನ್ ಇಂಡಿಯಾ, ಅದು ಒಂದು ಡಾಕ್ಯುಮೆಂಟು. ಆ ಡಾಕ್ಯುಮೆಂಟ್ನ ಹಿನ್ನೆಲೆಯಲ್ಲಿ ಅದು 101 ಜಾತಿಗಳು ಅವರ ಕಸುಬು ಅದರ ಆಧಾರದ ಮೇಲೆ ಕ್ಯಾಟಗರೈಸ್ ಮಾಡಿದ್ದಾರೆ. ಈ 101 ಪ್ರತಿಯೊಂದನ್ನು ಅದು ಸೋಷಿಯಾಲಜಿ ಆ್ಯಂಡ್ ಆಂಥ್ರಪಲಾಜಿಕಲ್ ಸ್ಟಡೀಸ್ ಅದರ ಮೇಲೆ. ಈ ಗುಂಪುಗಳಾದ ಮೇಲೆ ಇವರಿಗೆ ಮೂಲ ಜಾತಿ ಯಾವುದು ಅಂತ ಗೊತ್ತಿಲ್ಲ. ಆಂಧ್ರದಿಂದ ಬಂದವರು ಆದಿ ಆಂಧ್ರ ಆದರು, ತಮಿಳುನಾಡಿಂದ ಬಂದವರು ಆದಿ ದ್ರಾವಿಡ ಆದರು, ಆದಿ ಕರ್ನಾಟಕ ಇಲ್ಲೇ ಇದ್ದವರು ಆದರು. ಹೀಗಾಗಿ ಮೂಲ ಜಾತಿ ಗೊತ್ತಿರಲಿಲ್ಲ. ಬಟ್ ಅವರೊಬ್ಬರು ಕ್ಯಾಟಗರಿ ಬಿನಲ್ಲೂ ಇದ್ದರು, ಕ್ಯಾಟಗರಿ ಸಿನಲ್ಲೂ ಇದ್ದರು. ಇವರು ಹೇಳ್ತಾಯಿದ್ರು, ಅವ್ರಿಗೂ ಹೇಳ್ಕೊತಾಯಿದ್ರು. ಹೀಗಾಗಿ ಅವರನ್ನು ನಾವು ಅವ್ರಿಗೆ ಯಾವುದು ಕ್ಯಾಸ್ಟ್ ಎಲ್ಲಿ ಹೇಳ್ತಾರೆ ಕ್ಯಾಟಗರಿ ಇನವರು ಇಫ್ ದೇ ಆರ್ ಬಿಲಾಂಗಿಂಗ್ ಟು ರೈಟ್ ಟು ಲೆಫ್ಟ್ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಆ ಗುಂಪಲ್ಲಿ ಇವ್ರು ಯಾರು ಏನು ಬರೀತಾರೆ ಸರ್ಟಿಫಿಕೇಟ್ಗೆ, ಅವರು ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಇಲ್ಲಿ ಬರೆದ್ರೆ ಈ ಗುಂಪಿಗೆ ಹೋಗ್ಬೋದು, ಅಲ್ಲಿ ಬರೆದ್ರೆ ಆ ಗುಂಪಲ್ಲಿ ಹೇಳಿ ಒಂದನ್ನು ತೆಗೆದು 5 ಇದ್ದರೂ 4 ಆಯಿತು. ಇನ್ನು ಕ್ಯಾಟಗರಿ ಎನಲ್ಲಿ 59 ಅಲೆಮಾರಿಗಳು ಗುಂಪುಗಳಿದ್ದಾವೆ. ಅದು ಸುಮಾರು ಒಂದು 5 ಲಕ್ಷ ಜನ ಪಾಪ್ಯುಲೇಷನ್ ಇರ್ತದೆ. ಈ ಇದರಲ್ಲಿ ಸುಮಾರು 4 ಲಕ್ಷ ಜನಸಂಖ್ಯೆ, 4,74,000 ಜನಸಂಖ್ಯೆ ಇವರಲ್ಲಿ ಬರ್ತಾರೆ. ಕ್ಯಾಟಗರಿ 1ನಲ್ಲಿ 1% ಆದದನ್ನು ನಾವು ಅದನ್ನು ಕ್ಯಾಟಗರಿ ಸಿಗೆ ಹಾಕಿದ್ವಿ. ಇಲ್ಲಿ 4% ಇತ್ತು, ಅಲ್ಲಿ ಸೇರಿ 5% ಮಾಡಿದ್ವಿ. ಸೊ ಹೀಗಾಗಿ ಈ 5 ಗುಂಪುಗಳನ್ನು ಈ ಕಾರಣಕ್ಕೆ, ಮತ್ತು ಕ್ಯಾಟಗರಿ ಬಿ ಆ್ಯಂಡ್ ಕ್ಯಾಟಗರಿ ಸಿ ನಡುವೆ, ಎ ಬಿ ಮತ್ತು ಸಿ ನಡುವೆ ಕೆಲವು ಹೆಸರುಗಳ ವ್ಯತ್ಯಾಸಗಳಿದೆ. ಇಲ್ಲಿದ್ದವರು ಅಲ್ಲಿಗೆ ಸೇರಿಸಿದ್ರು, ಅಲ್ಲಿದ್ದವರು ಇಲ್ಲಿ ಸೇರಿಸಿದ್ರು. ಸ್ವಲ್ಪ ಅದು ಆ ಹೆಸರುಗಳು ಆಂಥ್ರಪಲಾಜಿಕಲ್ ಸ್ಟಡೀಸ್ ರೆಕಮೆಂಡೇಷನ್ಗೆ ವ್ಯತಿರಿಕ್ತವಾದ ಗುಂಪುಗಳನ್ನು ತೆಗೆದು ಅದನ್ನು ಸರಿಯಾಗಿ ಮಾಡಿ ಅಲ್ಲಿ ಆಯಾ ಗುಂಪುಗಳಿಗೆ ಫಿಟ್ಟಿನ್ ಮಾಡಿ ನಾವು ಇದನ್ನು 3 ಕ್ಯಾಟಗರಿ ಆಗಿ ಮಾಡಿ ನಿರ್ಧಾರ ಮಾಡಿ ಇವರಿಗೆ ಈ ಥರ ಮೀಸಲಾತಿಯನ್ನು 6-6-5 ಕೊಡಬೇಕು ಅಂತೇಳಿ ಎ ಬಿ ಸಿ 3 ಕ್ಯಾಟಗರಿಯನ್ನು ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. ಈ ಒಂದು ಹಿನ್ನೆಲೆಯಲ್ಲಿ ಸಿನಲ್ಲಿ ಬಂದಂಥ 59 ಅಲೆಮಾರಿ ಸಭೆಗಳು ಏನು ಬಂತು 5ರಲ್ಲಿ, ಅಲ್ಲಿ ಒಂದು ನೀವು ಕೊಡುವಾಗ ಫಸ್ಟ್ ಪೋಸ್ಟ್ ಆ್ಯಂಡ್ ಅಡ್ಮಿಷನ್ ಮಸ್ಟ್ ಗೋ ಟು 59 ಅಲೆಮಾರಿಗಳಿಗೆ ಫಸ್ಟ್. ಇಟ್ಸ್ ಎ ಮಸ್ಟ್. 5ರಲ್ಲಿ ಮತ್ತೆ ಅವ್ರು ಕಾಂಪೀಟ್ ಮಾಡ್ಬೋದು. ಹೀಗಾಗಿ ಅವ್ರಿಗೆ ಇದು ಒಂದು ಕಡ್ಡಾಯವಾಗಿ ಕೊಡಲೇಬೇಕು ಅಂತೇಳಿ ನಾವು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದೇವೆ. ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ ಅಂತ ಹೇಳಿ ನಾನು ಬಯಸ್ತೇನೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಮಾತನ್ನು ಕೊಟ್ಟಿದ್ದೀವಿ, ಏನು ನುಡಿದಿದ್ದೀವಿ ಅದರಂತೆ ನಡೆಯುವಂಥ ಕೆಲಸವನ್ನು, ಇದು 101 ಶೆಡ್ಯೂಲ್ಡ್ ಕಾಸ್ಟ್ ಅದೊಂದು ಬಾಸ್ಕೆಟಲ್ಲಿದೆ. ಇಟ್ ಇಸ್ ನಾಟ್ ಎ ಹೋಮೋಜಿನಿಯಸ್ ಗ್ರೂಪ್, ಇಟ್ಸ್ ಎನ್ ಹೆಟ್ರೋಜಿನಿಯಸ್ ಗ್ರೂಪ್.
ವಿ ಕಾಂಟ್ ರಿಮೂವ್ ದೆಮ್ ಅಂಡ್ ಕೀಪ್ ಅವೇ. ಈ ಒಳ ಮೀಸಲಾತಿ ಇದ್ರೂ ಇವು 101 ಒಟ್ಟಿಗೆ ಹೋಗಬೇಕು. ಇದನ್ನು ಹಂಚಿಕೊಂಡು ಸಮನಾಗಿ ಸಮಾನ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು.